ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ 17 ಡಿವಿಜಿಬಿಲಿಟಿ ರೂಲ್ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ 17 ಡಿವಿಜಿಬಿಲಿಟಿ ರೂಲ್ ಯಾವ ಥರ ಕಂಡುಹಿಡಿಯೋದಂದ್ರೆ ಇಂಟು 3 ಮಾಡಬೇಕು ಮತ್ತು ಇಂಟು 7 ಮಾಡಬೇಕು. 17 ಮೂರಲೇ ಮಾಡಿದಾಗ 51 ಬಂತು. ಸೊ ಇದು 1ರಿಂದ ಏನು ನಂಬರ್ ಇತ್ತಲ್ಲ ಅದೇ ನಂಬರ್ ಆಗಿರುತ್ತೆ ಮತ್ತು ಅದನ್ನು ಮೈನಸ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ -5 ಡಿವಿಜಿಬಿಲಿಟಿ ರೂಲ್ ನಂಬರ್ ಆಫ್ 7 ಆಯಿತು. ಅದೇ ರೀತಿಯಾಗಿ ಇದು 51ರ ಡಿವಿಜಿಬಿಲಿಟಿ ರೂಲ್ ನಂಬರ್ ಕೂಡ ಆಗುತ್ತೆ. ಇಲ್ಲಿ 1ರಿಂದ 5 ಇದೆಯಲ್ಲ, ಸೊ ಇಲ್ಲಿ 51ರ ಡಿವಿಜಿಬಿಲಿಟಿ ರೂಲ್ ನಂಬರ್ ಕೂಡ -5. ಅದೇ ರೀತಿಗೆ 17ರ ಡಿವಿಜಿಬಿಲಿಟಿ ರೂಲ್ ನಂಬರ್ ಕೂಡ -5. ಅದೇ ರೀತಿ 17 119. 119ರ ಒಂದು ಡಿವಿಜಿಬಿಲಿಟಿ ರೂಲ್ +12 ಆಗುತ್ತೆ. ಹಿಂದಿನ ನಂಬರ್ ಏನಿರುತ್ತಲ್ಲ 11 + 1 ಮಾಡಿದಾಗ 12 ಆಯಿತು. ಸೊ ಇಲ್ಲಿ 17ರ ಡಿವಿಜಿಬಿಲಿಟಿ ರೂಲ್ ನಂಬರ್ ಕೂಡ ಏನಾಗುತ್ತೆ +12 ಆಗುತ್ತೆ. ಸೊ ಇದು ಎರಡಕ್ಕೂ ಅನ್ವಯಿಸುತ್ತೆ, 119ಕ್ಕೂ ಅನ್ವಯಿಸುತ್ತೆ ಮತ್ತು 17ಕ್ಕೂ ಅನ್ವಯಿಸುತ್ತೆ. ಅದೇ ರೀತಿಗೆ ಫಾರ್ ಎಕ್ಸಾಂಪಲ್ ನೋಡ್ರಿ, 158764 ಕೊಟ್ಟಿದ್ದಾರೆ. ಸೊ ಇಲ್ಲಿ ಲಾಸ್ಟ್ ಡಿಜಿಟ್ ಇಂಟು -5 ಏನು ಡಿವಿಜಿಬಿಲಿಟಿ ರೂಲ್ ನಂಬರ್ ಬಂದಿದ್ದಿಲ್ಲ ಅದರ ಮೂಲಕ ಚೆಕ್ ಮಾಡಿ ನೋಡೋಣ. 4 × 5 ಮಾಡಿದ್ರೆ 20 ಬಂತು. -20 ಮಾಡಿದಾಗ ಇಲ್ಲಿ ಏನಾಗುತ್ತೆ 15856 ಬರುತ್ತೆ. ಮತ್ತು ಲಾಸ್ಟ್ ಡಿಜಿಟ್ 6 × 5 ಮಾಡಿದಾಗ 30 ಬಂತು. ಇದನ್ನು ಮೈನಸ್ ಮಾಡಿದಾಗ 155 ಬಂತು, 1555. ಅದೇ ರೀತಿ ಲಾಸ್ಟ್ ಡಿಜಿಟ್ ಇಂಟು ಮತ್ತೆ 5 ಮಾಡಿದಾಗ -25 ಮಾಡಿದಾಗ 130 ಬಂತು. ಸೊ ಇಲ್ಲಿ ರಿಮೈಂಡರ್ 130. ಸೊ ಇಲ್ಲಿ 130 17ರ ಟೇಬಲ್ನಲ್ಲಿ ಇಲ್ಲ. ಸೊ ಇದು 17ರಿಂದ ಕಂಪ್ಲೀಟಾಗಿ ಭಾಗ ಆಗಲ್ಲ. ಅದೇ ರೀತಿಯಾಗಿ ಈ ರಿಮೈಂಡರ್ 17ರಿಂದ ಭಾಗ ಆಗಲ್ಲ ಅಂದರೆ ಕೊಟ್ಟಂಥ ಸಂಖ್ಯೆನೂ ಕೂಡ 17ರಿಂದ ಕಂಪ್ಲೀಟಾಗಿ ಭಾಗ ಆಗಲ್ಲ ಅನ್ನೋದು ನಮಗೆ ತಿಳಿಯುತ್ತೆ. ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಡಿವಿಜಿಬಿಲಿಟಿ ರೂಲ್ ನಂಬರ್ಸ್ ನಮಗೆ ಸಿಕ್ಕಿತ್ತಲ್ಲ, ಏನು +12 ಸಿಕ್ಕಿತ್ತಲ್ಲ, ಅದ್ರ ಮೂಲಕ ಇಲ್ಲಿ ಚೆಕ್ ಮಾಡಿ ನೋಡೋಣ. ಲಾಸ್ಟ್ ಡಿಜಿಟ್ ಇಂಟು 12, 12 × 4 = 48 ಬಂದಂಥ ಒಂದು ಏನಿದೆಯಲ್ಲ ಅದನ್ನು ಪ್ಲಸ್ ಮಾಡಬೇಕಿಲ್ಲಿ. 15876 + 48 ಮಾಡಿದಾಗ 15924 ಬಂತು. ಮತ್ತು ಲಾಸ್ಟ್ ಡಿಜಿಟ್ ಇಂಟು 12 ಮಾಡಬೇಕು. 12 × 4 = 48 ಆಯಿತು. 1640 ಉಳಿತು. ಮತ್ತು ಈ 0ನ ಇಲ್ಲಿ ಕನ್ಸಿಡರ್ ಮಾಡಬಾರ್ದು, ಇಲ್ಲಿ 4 ಅಂತ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ 1640 ಇದೆಯಲ್ಲ, 0ನ ಬಿಟ್ಬಿಡ್ರಿ. ನೆಕ್ಸ್ಟ್ ನಂಬರ್ ಯಾವುದಿದೆ 4 ಇದೆಯಲ್ಲ, 4 × 12 ಮಾಡಿರಿ. 12 × 48 ಆಯಿತು. ಸೊ ಇಲ್ಲಿ 48 54 ಒಂದು 64 ಆಯಿತು. ರಿಮೈಂಡರ್ 64. ಸೊ ಇಲ್ಲಿ 17ರ ಮಗ್ಗಿಯಲ್ಲಿ ರಿಮೈಂಡರ್ ಇಲ್ಲ, 17ರ ಮಗ್ಗಿಯಲ್ಲಿ ಈ ಒಂದು ರಿಮೈಂಡರ್ 64 ಇಲ್ಲ. ಸೊ ಇದು 17ರಿಂದ ಕಂಪ್ಲೀಟಾಗಿ ಭಾಗ ಆಗಲ್ಲ ಅಂತ ಕೊಟ್ಟಂಥ ಸಂಖ್ಯೆನೂ ಕೂಡ 17ರಿಂದ ಕಂಪ್ಲೀಟಾಗಿ ಭಾಗ ಆಗಲ್ಲ ಅನ್ನೋದು ನಮಗೆ ತಿಳಿಯುತ್ತೆ. ಅದೇ ರೀತಿಯಾಗಿ ಇಲ್ಲಿ 19ರ ಡಿವಿಜಿಬಿಲಿಟಿ ರೂಲ್ ನಂಬರ್ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ 19 ಅಂತಂದ್ರೆ ಈ 9ರ ಹಿಂದೆ ಏನು ನಂಬರ್ ಇರುತ್ತಲ್ಲ ಅದಕ್ಕೆ +1 ಮಾಡಿದಾಗ ಏನಾಗುತ್ತೆ, ಇದು +2 ಆಗುತ್ತೆ. 19ರ ಒಂದು ಡಿವಿಜಿಬಿಲಿಟಿ ರೂಲ್ ನಂಬರ್ ಏನಾಯಿತು +2 ಆಯಿತು. ಅದೇ ರೀತಿಗೆ 19 ಮಾಡಿದಾಗ 171 ಆಯಿತು. ಈ 1ರ ಹಿಂದೆ ಏನು ನಂಬರ್ ಇದೆಯಲ್ಲ ಅದೇ ಡಿವಿಜಿಬಿಲಿಟಿ ರೂಲ್ ಆಗಿರುತ್ತೆ, ಬಟ್ ಅದನ್ನು ಮೈನಸ್ ಅಂತ ಕನ್ಸಿಡರ್ ಮಾಡಬೇಕು. ಇಲ್ಲಿ -17 ಆಯಿತು. ಸೊ ಇಲ್ಲಿ 19ರ ಡಿವಿಜಿಬಿಲಿಟಿ ರೂಲ್ ನಂಬರ್ಸ್ ಏನು ಸಿಕ್ಕು, +2 ಒಂದು ಸಿಕ್ತು, ಇನ್ನೊಂದು -17 ಒಂದು ಸಿಕ್ತು. ಅದೇ ರೀತಿಯಾಗಿ ಇಲ್ಲಿ 19ರ ಡಿವಿಜಿಬಿಲಿಟಿ ರೂಲ್ -17 ಆಗಿರುತ್ತೆ. ಅದೇ ರೀತಿಗೆ 171ರ ಡಿವಿಜಿಬಿಲಿಟಿ ರೂಲ್ ನಂಬರ್ ಕೂಡ ಏನಾಗಿರುತ್ತೆ -17 ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿರಿ, 158764 ಇದೆ. ಲಾಸ್ಟ್ ಡಿಜಿಟ್ ಇಂಟು 2 ಮಾಡಿದಾಗ 4 8 ಇದೇ ಥರ ಮಾಡ್ತಾ ನಾವೇನು ಮಾಡಬೇಕು, ಇಲ್ಲಿ ಪ್ಲಸ್ ಇದೆಯಲ್ಲ ಪ್ಲಸ್ ಮಾಡ್ತಾ ಹೋಗಬೇಕು. 15876 +8 ಮಾಡಿದಾಗ 15884 ಬರುತ್ತೆ. ನಂತರ 4 × 8 ಮಾಡಿ ಪ್ಲಸ್ ಮಾಡಿದಾಗ 1596 ಬಂತು. ಮತ್ತು 6 × 2 ಮಾಡಿದಾಗ ಇಲ್ಲಿ 171 ಬಂತು. ಮತ್ತು ಇಲ್ಲಿ 1 × 2 ಮಾಡಿದಾಗ +2 ಬರುತ್ತೆ. +2 ಮಾಡಿದಾಗ 19 ಆಯಿತು. ಸೊ ಇಲ್ಲಿ ರಿಮೈಂಡರ್ ಏನಿದೆ 19 ಇದೆ. ಸೊ ಇಲ್ಲಿ 19 ಅನ್ನೋದು ಕಂಪ್ಲೀಟಾಗಿ 19ರಿಂದ ಭಾಗ ಆಗುತ್ತೆ. ಸೊ ಅದೇ ರೀತಿಯಾಗಿ ಕೊಟ್ಟಂಥ ಸಂಖ್ಯೆನೂ ಕೂಡ 19ರಿಂದ ಭಾಗ ಆಗುತ್ತೆ ಅನ್ನೋದು ನಮಗೆ ತಿಳಿಯುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಡಿವಿಜಿಬಿಲಿಟಿ ರೂಲ್ ನಂಬರ್ ನಮಗೆ ಸಿಕ್ಕಿತ್ತಲ್ಲ, ಏನು -17. ಸೊ ಆ -17ಇಂದ ಚೆಕ್ ಮಾಡಿ ನೋಡೋಣ. ಲಾಸ್ಟ್ ಡಿಜಿಟ್ ಇಂಟು 17, 17 × 4 = 68 ಆಯಿತಾ. ಮೈನಸ್ ಮಾಡಿರಿ, ಮೈನಸ್ ಮಾಡಿದಾಗ 15808 ಬಂತ. ಮತ್ತು ಲಾಸ್ಟ್ ಡಿಜಿಟ್ 8 × 17 ಮಾಡಿರಿ, -136 ಆಗುತ್ತೆ. ಸೊ ಇಲ್ಲಿ 144 ಆಯಿತು. ಮತ್ತು ಲಾಸ್ಟ್ ಡಿಜಿಟ್ 4 × 17 ಮಾಡಿದಾಗ 68 ಆಯಿತು. ಮೈನಸ್ ಮಾಡಿದಾಗ 76 ಬಂತು. ಮತ್ತು ಲಾಸ್ಟ್ ಡಿಜಿಟ್ ಇಂಟು 17, 17 102. ಇಲ್ಲಿ 0 7 ಚಿಕ್ಕದಿದೆ, 102 ದೊಡ್ಡದಿದೆಯಲ್ಲ. ಸೊ ಇಲ್ಲಿ ದೊಡ್ಡದರಲ್ಲಿ ಸಣ್ಣದನ್ನು ಕಳಿಬೇಕು, ಆವಾಗ 95 ಬರುತ್ತೆ. ಆವಾಗ 95 ಬಂತಂದ್ರೆ ಈ ರಿಮೈಂಡರ್ 95 19ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಅದೇ ರೀತಿಯಾಗಿ ಈ ಕೊಟ್ಟಂಥ ಸಂಖ್ಯೆನೂ ಕೂಡ 19ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಇಲ್ಲಿ ನಾವು ಇಲ್ಲಿ ಮೇಲ್ಗಡೆ 76 ಕೆಳಗಡೆ -102 ಸೊ ಇದು ದೊಡ್ಡದಿದೆಯಲ್ಲ, ಈ ದೊಡ್ಡದರಲ್ಲಿ ನಾವು ಸಣ್ಣದನ್ನು ಕಳಿಬೇಕು. ಇಲ್ಲಿ ಒಂದು ಸ್ವಲ್ಪ ನಾವು ಇದನ್ನು ನೋಡ್ಕೋಬೇಕು. ನಾವು ದೊಡ್ಡದಲ್ಲಿ ಸಣ್ಣದನ್ನು ಕಳೆದಾಗ ರಿಮೈಂಡರ್ ಬರುತ್ತೆ, ಅದು ಕೂಡ 19ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಸೊ ಕೊಟ್ಟಂಥ ಸಂಖ್ಯೆನೂ ಕೂಡ ಕಂಪ್ಲೀಟಾಗಿ 19ರಿಂದ ಭಾಗ ಆಗುತ್ತೆ ಅನ್ನೋದು ನಮಗೆ ತಿಳಿಯುತ್ತೆ.
ಇಲ್ಲಿ 76 ಇಂಟು 17 ಮಾಡಿದ್ವಿ. 17 ಆರಲೆ 102 ಆಯಿತು. ಮೇಲ್ಗಡೆ 7 ಇದೆ, ಕೆಳಗಡೆ 102 ಇದೆ. ಸೊ ಇಲ್ಲಿ ಚಿಕ್ಕದರಲ್ಲಿ ದೊಡ್ಡದನ್ನು ಕಳೆಯೋದಕ್ಕಾಗೋದಿಲ್ಲ. ಸೊ ನಾವಿಲ್ಲಿ ಏನು ಮಾಡಬೇಕು, ದೊಡ್ಡದರಲ್ಲಿ ಚಿಕ್ಕದನ್ನು ಕಳಿಬೇಕು. ಈ 102ನ್ನು ಮೇಲ್ಗಡೆ ಬರ್ಕೊಳ್ಳಿ, 7ನ್ನು ಕೆಳಗಡೆ ಬರ್ಕೊಳ್ಳಿ, ಆವಾಗ 95 ಆಗುತ್ತೆ. ಸೊ 95 ಇದು ಕಂಪ್ಲೀಟಾಗಿ 19ರಿಂದ ಅವಾಗ 19 95. ಸೊ ಕೊಟ್ಟಂಥ ಸಂಖ್ಯೆನೂ ಕೂಡ 19ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ ಅನ್ನೋದು ನಮಗೆ ಈ ಮೂಲಕ ತಿಳಿಯುತ್ತೆ.